ಗಂಗಾವತಿಯಲ್ಲಿ ರಾಜಕೀಯ ನಾಯಕರ ಹೇಳಿಕೆ ಪ್ರತಿ ಹೇಳಿಕೆ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ವಾಗ್ದಾಳಿ. ಗಂಗಾವತಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರು ಗಂಗಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸಚಿವ ನಾಗೇಂದ್ರ ಅವರ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು. ಈ ಕುರಿತು ನಾನು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ತಾವು ಸೇರಿದಂತೆ ದೇವರು ಹಾಗೂ ಮತದಾರರ ಆಶೀರ್ವಾದದಿಂದ ಗಂಗಾವತಿ ಕ್ಷೇತ್ರ ಅಭಿವೃದ್ಧಿಯಾಗಿದೆ ವಿನಃ ನಾನೊಬ್ಬನೇ ಅಭಿವೃದ್ಧಿ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುವುದಿಲ್ಲ ಎಂದರು. ಸಚಿವ ಶಿವರಾಜ್ ತಂಗಡಗಿ ಮತ್ತು ತಾವು ಇಬ್ಬರೂ ಕಾಂಗ್ರೆಸ್ನಲ್ಲಿದ್ದು ತಂಗಡಗಿಯವರು ತಮ್ಮ ಮಾತಿನಲ್ಲಿ ಇತಿಮಿತಿ ಇಟ್ಟುಕೊಂಡು ಮಾತನಾಡಬೇಕೆಂದು ಎಚ್ಚರಿಸಿದರು. ಪಾಯಿಂಟ್ನಿಂದ ಹಿಡಿದು ಹಿರಿಯ ಅಧಿಕಾರಿಗಳ ವರ್ಗಾವಣೆಯನ್ನು ಅವರೇ ಮಾಡಿಸುತ್ತಿರುವಾಗ ನಾವು ಮಾತ್ರ ಯಾಕೆ ಸುಮ್ಮನಿರಬೇಕೆಂದು ಪ್ರಶ್ನಿಸಿದ ಅವರು, ತಾವು ಚುನಾವಣೆಯಲ್ಲಿ ಸೋತಿರಬಹುದು, ಆದರೆ ಜನರಿಗೆ ತಮ್ಮ ಧೋರಣೆಯನ್ನ ಸ್ಪಷ್ಟವಾಗಿ ತಿಳಿಸಿದ್ದೇನೆ ಎಂದರು. ಇದೇ ವೇಳೆ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಅನ್ಸಾರಿ ಅವರು ಸುಳ್ಳಿನ ಕೊಂಡವನ್ನೇ ಇಟ್ಟುಕೊಂಡಿದ್ದಾರೆ ಎಂದು ಟೀಕಿಸಿದರು. ಗಂಗಾವತಿಯ ಜನ ಮುಗ್ಧರಾಗಿದ್ದು ಆಸೆ ತೋರಿಸಿ ಅವರು ಗೆಲುವು ಸಾಧಿಸಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದು ಮನೆಗಳನ್ನು ತರುತ್ತೇನೆ ಎಂದಿದ್ದ ಅವರು ಯಾಕೆ ಕ್ಷೇತ್ರದ ಜನರಿಗೆ ಮನೆಗಳನ್ನ ತರಬಾರದು ಎಂದು ಪ್ರಶ್ನಿಸಿದರು. ಹಿಂದೆ ಎನೋಬಲ್ ಇಂಡಿಯಾ ಎಂಬ ಕಂಪನಿ ಮಾಡಿದ್ದ ಅವರು ಜನರಿಂದ ಹಣ ಪಡೆದು ನಂತರ ಕಂಪನಿಯನ್ನ ಬಂದ್ ಮಾಡಿದ್ದಾರೆ. ಈಗ ಗಂಗಾವತಿಯಲ್ಲಿ ಎನೋಬಲ್ ಇಂಡಿಯಾ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿದ್ದವರು ಇದ್ದಾರೆ. ಅವರು ಹೋಗಿ ಜನಾರ್ದನ ರೆಡ್ಡಿ ಅವರನ್ನ ಭೇಟಿ ಮಾಡಲಿ ಎಂದು ಸಚಿವ ಇಕ್ಬಾಲ್ ಅನ್ಸಾರಿ ಕಿಡಿಕಾರಿದರು. ತಾವೇ ಮುಂದಿನ ದಿನಗಳಲ್ಲಿ ಗಂಗಾವತಿಯಲ್ಲಿಯೇ ಇರುವುದಾಗಿ ತಿಳಿಸಿದರು. ಮತ್ತು ಮಾನವೀಯತೆ ಮಾನವರನ್ನಾಗಿ ಬಾಳಲಿಕ್ಕೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಮೊಹಮ್ಮದ್ ಪೈಗಂಬರ್ರವರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮುಖಾಂತರ ಈ ಭೂಲೋಕದಲ್ಲಿ ಇಸ್ಲಾಂ ಧರ್ಮದಲ್ಲಿ ಭಾಳ ಪ್ರಮುಖರಾಗಿರ್ತಕ್ಕಂಥ ನಮ್ಮ ಮೊಹಮ್ಮದ್ ಪೈಗಂಬರ್ರವರು ಇವತ್ತು ಅವರ ಜಯಂತಿಯ ದಿವಸ ಇಡೀ ವಿಶ್ವದಲ್ಲಿ ಭಾಳ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ನಾನು ಇಡೀ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸರ್ವ ಜನರಿಗೆ, ಸರ್ವ ಜಾತಿಯ ಜನಗಳಿಗೆ, ಗಂಗಾವತಿ ವಿಧಾನಸಭಾ ಕ್ಷೇತ್ರ, ಕೊಪ್ಪಳ ಜಿಲ್ಲೆ ಎಲ್ಲರಿಗೆ, ಇಡೀ ಕರ್ನಾಟಕದಂತ ಎಲ್ಲರಿಗೂ ಸಹಿತ ನಾನು ನನ್ನ ಹೃದಯದಿಂದ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ನೋಡಿ, ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಮೇಲೆ ಬಿಟ್ಟಿರ್ತದೆ. ನಿಜವಾಗ್ಲೂ ನಾನು ಗಂಗಾವತಿಯವನೇ, ಗಂಗಾವತಿ ಮಣ್ಣಿನವನೇ. ನಾನೇ ಅಭಿವೃದ್ಧಿ ಮಾಡೋನಂತೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ಅಲ್ಲನ ಕೃಪೆ ಆಗಿತ್ತು. ನಾನು ಆ ದೇವರು ಅವಕಾಶ ಕೊಟ್ಟಿದ್ದ, ನಮ್ಮ ಗಂಗಾವತಿ ಜನ ನನಗೆ ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟಿದ್ರು, ಮಾಡಿದೆ. ಈಗ ಅದು ಮಾಡಲ್ಲ ಮಾಡ್ತಾರೆ ಅನ್ನೋದೆಲ್ಲ ತೀರ್ಮಾನ ಮಾಡೋದು ದೇವರು. ಆದರೆ ನಾನು ಬಂದು ಗಂಗಾವತಿಯಲ್ಲೇ ನೆಲೆಸುತ್ತೇನೆ. ನೋಡಿ, ಈಗಾಗಲೇ ನಾನು ತಂಗಡಗಿಯವರ ಬಗ್ಗೆ ಹೇಳಿದ್ದೇನೆ. ತಂಗಡಗಿಯವರು ಕಾಂಗ್ರೆಸ್ ಪಕ್ಷದವರು, ನಾನು ಕಾಂಗ್ರೆಸ್ ಪಕ್ಷದವರು, ಹೌದಾ? ಆದರೆ ತಂಗಡಿಯವರು ಸ್ವಲ್ಪ ಇತಿಮಿತಿಯಲ್ಲಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡ್ತಾರೆ. ಗಂಗಾವತಿಯಲ್ಲಿ ನಾನು ಸೋತಿದ್ದೇನೆ ಅಂತೇಳಿ ನನ್ನ ವಿರುದ್ಧನೇ ಇಲ್ಲಿ ಎಲ್ಲ ಅಧಿಕಾರಿಗಳಿಗೆ ಅವರೇ ಈವನ್ಲಿಂದ ಹಿಡಿದು ಎಲ್ಲರಿಗೆ ವರ್ಗಾವಣೆ ಅವರೇ ಮಾಡ್ತಾರಂದರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು, ಪಕ್ಷದ ಒಂದು ಕಾನೂನು ಪ್ರಕಾರ ನಾವೇನು ಅಭ್ಯರ್ಥಿಯಾಗಿರ್ತೀವಿ, ನಮ್ಮ ಕರ್ತವ್ಯ ಇರ್ತದೆ. ನಾವಿಲ್ಲಿ ಸೋತಿರ್ತೀವಿ, ಆ ಭಾಗದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಹಾಕಕ ನಮ್ಮ ಧರ್ಮ. ಅದರ ಮುಖಾಂತರ ನಮ್ಮ ಕಾರ್ಯಕರ್ತರು ಏನಿರ್ತಾರಲ್ಲ ಅವರಿಗೆ ಉಚಿತವಾಗಿ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅಷ್ಟೇ, ದುಡ್ಡು ಗಳಿಸ್ಲಿಕ್ಕಲ್ಲ. ಆದರೆ ತಂಗಡಿಗೆಯವರು ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ನಾವು ನಮ್ಮ ಮನಸ್ಸಿನ ಭಾವನೆಗಳನ್ನು ಜನಗಳ ಮುಂದೆ ವ್ಯಕ್ತಪಡಿಸ್ಬೇಕಲ್ಲ. ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅವರು ಸುಳ್ಳಿನ ಒಂದು ದೊಡ್ಡ ಗುಡ್ಡನೇ ಅವರು, ಸುಳ್ಳಿನ ದೊಡ್ಡ ಗುಡ್ಡನೇ ಅವರು. ಬರೇ ಆ ಭಗವಂತನ ಕೃಪೆ ಅಂತ ಹೇಳ್ಕೊಂತ ಜನರಿಗೆ ಮರಳು ಮಾಡ್ತಾ ಇದ್ದಾರೆ. ಬಂದಾಗೆಲ್ಲ ಬರೀ ದೇವಸ್ಥಾನಗಳು, ಪೂಜೆ ಪುನಸ್ಕಾರಗಳು ಮುಗಿಸ್ಕೊಂಡು ಹೊಂಟು ಬಿಡ್ತಾರೆ. ಜನಗಳ ಅಭಿವೃದ್ಧಿ ಮಾಡಿ ಮೊದಲೇ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಪೂರೈಸಿರಿ. ಅವ್ರು ಹೇಳಿದರು, ನಾನು
ಕೇಂದ್ರ ಸರ್ಕಾರದಿಂದ 10,000 ಮನೆಗಳನ್ನು ತಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಜನತೆಗೆ ಕೊಡ್ತೀನಿ ಅಂತ ಹೇಳಿ. ಮತ್ತು ಕೇಂದ್ರ ಸರ್ಕಾರ BJPದೇ ಇದೆ. ಮತ್ತು ಜನಾರ್ದನ್ ರೆಡ್ಡಿ ಅವರೇನು ಮಲ್ಕೊಂಡಿದ್ದಾರ, ಹೋಗಿ ತಗೊಂಡು ಬಂದು 10,000 ಮನೆಗಳು ಜನಗಳಿಗೆ ಕೊಡಿ, ಯಾರು ಅಡ್ಡಪಡಿಸ್ತಾ ಇದ್ದಾರೆ? ಆಮೇಲೆ ಅವರು ಸ್ವಂತ ಮಾತುಗಳು ಏನು ಕೊಟ್ಟಿದ್ರು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅವರು ಹಿಂದಿನ ಪುಟಗಳನ್ನು ತಿರುಚಿ ಹಾಕಿ ನೋಡಬೇಕು. ಯಾಕಂದರೆ ನಮ್ಮ ಗಂಗಾವತಿ ಜನ ಭಾಳ ಮುಗ್ಧ ಜನ. ಅವ್ರಿಗೆ ಸುಳ್ಳು ಹೇಳಿ ಹೇಳಿ ಮರಳು ಮಾಡಿ ಮತ ತಗೊಂಡು ಗೆದ್ದರು. ಸರಿ ಆಯಿತು, ಜನ ಆಶೀರ್ವಾದ ಮಾಡಿ ಗೆದ್ದರು. ಕೊಟ್ಟಂಥ ಮಾತನ್ನು ಉಳಿಸ್ಕೋಬೇಕಾಗಿರುತ್ತೆ. ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳೋ ಸಂದರ್ಭದಲ್ಲಿ ಅದು ಇದು ನೆಪಗಳನ್ನು ಹೇಳ್ತಕ್ಕಂಥ ಕೆಲಸ ಜನಾರ್ದನ್ ರೆಡ್ಡಿ ಮಾಡಬಾರ್ದು. ಆಮೇಲೆ ಜನಾರ್ದನ್ ರೆಡ್ಡಿಯ ಗುಣ ನಮಗೆ ಗೊತ್ತಿದೆ. ಒಂದು ವಿಷಯ ಜನಗಳಿಗೆ ಹೇಳಿ ಮುಂದೆ ಹೋಗ್ತೀನಿ, ಮುಂದಿನ ದಿನದಲ್ಲಿ ಬಂದು ಅದರ ಸಾರಾಂಶ ಹೇಳ್ತೀನಿ. ಎನೋಬಲ್ ಇಂಡಿಯಾದ ಮುಖಾಂತರ ಸುಮಾರು 30-35 ವರ್ಷಗಳ ಹಿಂದೆ ಇಲ್ಲಿ ಸಿರಿಗೇರಿ ಟೂರಿಸ್ಟ್ ಹೋಮ್ ಮುಂದೆ ಅವರು ಆದಿತ್ಯ ಫೈನಾನ್ಸ್ ಅಂತೇಳಿ ಹೆಸರಿನಿಂದ ಒಂದು ಫೈನಾನ್ಸ್ ತೆಗೆದಿದ್ರು. ಫೈನಾನ್ಸ್ ತೆಗೆದು ಸುಮಾರು 6 ತಿಂಗಳು 1 ವರ್ಷ ನಡೆಸಿದ್ರು. ಜನಗಳ ದುಡ್ಡನ್ನು ಲೂಟಿ ಮಾಡಿ ರಾತ್ರಿ ಅದೆಲ್ಲ ಬಂದ್ ಮಾಡ್ಕೊಂಡು ಓಡೋಗ್ಬಿಟ್ರು. ಆ ಜನ ಯಾರ್ಯಾರು ದುಡ್ಡು ಕಟ್ಟಿದ್ದಾರೆ ಈಗಲೂ ಗಂಗಾವತಿಯಲ್ಲಿ ಅವರು ಬದುಕಿದ್ದಾರೆ. ಅವ್ರ ಹತ್ರ ಹೋಗಿ ಜನಾರ್ದನ್ ರೆಡ್ಡಿ ಮಾತಾಡಿಸಲಿ, ಮತ್ತು ಮುಂದಿನ ದಿನಗಳಲ್ಲಿ ಅದು ವಿವರ ಹೇಳಿ.